ರಾಕಿ ಸ್ಟಾರ್ ಯಶ್ ಅವರು ಬಾಲಿವುಡ್ ಅಂತೂ ತಿಗಾ ಉರಿಸ್ಬಿಟ್ಟಾರೆ ಗುರು. ಯಾಕೆ ಗೊತ್ತಾ? ಬಾಲಿವುಡ್ನವ್ರು ಎಲ್ಲರೂ ಕೂಡ ಸರಿಯಾಗಿ ಅಂದರೆ ಸರಿಯಾಗಿ ಉರ್ಕೊಂಬಿಟ್ಟಾರೆ. ಟಾಕ್ಸಿಕ್ದು ಒಂದು ಹೊಸ ಟೀಸರ್ ಬಂದಿದೆ, ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ ಹೇಳ್ಬಿಟ್ಟು. ಎಲ್ಲರೂ ನೋಡಿರ್ತೀರಾ ಅಂತ ಗೊತ್ತು, ನಾನು ನೋಡಿದ್ದೀನಿ. ಅದು ನೋಡ್ಬಿಟ್ಟು ಬಾಲಿವುಡ್ನ ಎಲ್ಲ ಕ್ರಿಟಿಕ್ಸ್ಗಳು ಕೂಡ ಹೊರಗಡೆ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಅಷ್ಟೊಂದು ಅವಮಾನ ಮಾಡಿದ್ದಾರೆ, ಹಂಗೆ ಅವಮಾನ ಮಾಡಿದ್ದಾರೆ, ಹಿಂಗೆ ಅವಮಾನ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಾಲಿವುಡ್ನವರು ಸೌತ್ ಇಂಡಿಯಾದವ್ರಿಗೆ ಹೇಳ್ಕೊಡ್ತಿದ್ದಾರೆ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದಂತ. ನಿಮ್ಮಿಂದ ಕಲಿಯೋಂಥ ಅವಶ್ಯಕತೆ ನಮಗೇನು ಇಲ್ಲೇ ಇಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ನಾವು ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅಂತ. ನಮ್ಮ ಇಂಡಸ್ಟ್ರಿಗಳಲ್ಲಿ ಸಿನಿಮಾಗಳಲ್ಲಿ, ಸೌತ್ ಇಂಡಿಯಾ ಮೂವಿಗಳಲ್ಲಿ ಎಷ್ಟು ಮರ್ಯಾದೆ ಕೊಡ್ತೀವಿ ಅಂತ ನಮಗೆ ಗೊತ್ತಿದೆ ತುಂಬ ಚೆನ್ನಾಗಿ. ಸ್ಪೈ ಮೂವಿ ಅಂತ ಹೇಳ್ಬಿಟ್ಟು ಸ್ಪೈ ಹೆಣ್ಮಕ್ಳಿಗೆಲ್ಲ ಬಿಗಿನಿ ಹಾಕ್ಬಿಟ್ಟು ಅಡ್ಡಾಡ್ಸಾರ ನೀವುಗಳು. ಅಂಥದ್ರಲ್ಲಿ ನೀವು ಬಂದ್ಬಿಟ್ಟು ಸೌತ್ ಇಂಡಿಯಾದವ್ರಿಗೆ ಹೇಳ್ತಾಯಿದ್ದೀರ ಸಿನಿಮಾ ಮಾಡೋದು ಹೆಂಗೆ, ಮಹಿಳೆಯರಿಗೆ ಹೆಂಗೆ ಇದು ಸನ್ಮಾನ ಮಾಡೋದು ಅಂತ. ನಿಮ್ಮಿಂದ ಕಲಿಯೋ ಅವಶ್ಯಕತೆ ನಮ್ಮ ಸೌತ್ ಇಂಡಿಯಾದ ಯಾವ ಇಂಡಸ್ಟ್ರಿಗೂ ಕೂಡ ಅವಶ್ಯಕತೆಯೇ ಇಲ್ಲ. ಅದ್ರಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರಂತೂ ಸರಿಯಾಗಿ ಇಟ್ಬಿಟ್ಟಾರೆ. ಎಲ್ಲರೂ ಮುಕುಳಿ ಹುರ್ಕೊಂಬಿಟ್ಟಿದ್ದಾರೆ. ಆ ಟಾಕ್ಸಿಕ್ ರಿಲೀಸ್ ಆಗೋ ಟೈಮಲ್ಲಿ ಸುಮಾರು ಮೂವಿಗಳು ರಿಲೀಸ್ ಇದೆ. ಹಾಗೆ ಇದು ಶ್ರದ್ಧಾ ಕಪೂರ್ದವ್ರದ್ದು ಕೂಡ ಒಂದು ಫಿಲಮ್ ರಿಲೀಸಿಗಿದೆ, ಅದು ಕೂಡ ಟೀಸರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದ್ರಾಗೂ ಟಾಕ್ಸಿಕ್ ಅಂತೂ ಸೈಕ್ ಅಂದರೆ ಸೈಕ್ ಆಗಿದೆ ಗುರು, ಹೇಳ್ಬಾರ್ದು ಅಷ್ಟು ಚೆನ್ನಾಗಿದೆ. ಆಮೇಲೆ ಅದನ್ನು ಡೈರೆಕ್ಟ್ ಮಾಡ್ತಿರೋದು ಒಬ್ಬ ಮಹಿಳೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಗೀತಾ ಮೋಹನ್ ದಾಸ್ ಅಂತ, ಅದು ಪ್ರತಿಯೊಬ್ಬರಿಗೆ ಗೊತ್ತೈತೆ. ಆ ಥರ ಡೈರೆಕ್ಷನ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿರಲ್ವ ಹೆಣ್ಮಕ್ಳ ಬಗ್ಗೆ ನಾನು ಏನು ತೋರಿಸ್ತಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ. ಅವರಿಗೂ ಕೂಡ ಎಲ್ಲ ಗೊತ್ತಿರುತ್ತೆ. ನನ್ನ ಮಕ್ಕಳು ಬಾಲಿವುಡ್ಡವ್ರಿಗೆ ಮಾರಕ್ಕೆ ಬರೀ ಕೆಲಸ ಇರಲ್ಲ, ತಿನ್ನೋಕ್ಕೆ ಉಣ್ಣೋಕ್ಕೂ. ಅದ್ರಾಗೂ ಸೌತ್ ಇಂಡಿಯಾದವ್ರು ಎಲ್ಲ ಮೂವಿಗಳು ಕೂಡ ಹಿಟ್ಟಾಗ್ತದೆ ಬಾಲಿವುಡ್ನಲ್ಲಿ ದುರಂಧರ್ ಬಿಟ್ಟರೆ ಇತ್ತೀಚೆಗೆ ಯಾವ ಫಿಲಮು ಕೂಡ ಹಿಟ್ಟೇ ಆಗಿಲ್ಲ. ಎಲ್ಲ ಫೇಕ್ ನ್ಯೂಸ್, ಅವೆಲ್ಲ ಬೇರೆ ಹಿಟ್ಟಾಗಿದ್ದಾವೆ ಅವು ಇವು ಅಂತ ಹೇಳ್ಬಿಟ್ಟು. ಅದ್ರಾಗೂ ಇದು ಯಶ್ ಅವ್ರು ಬರೀ ಟಾಪಲ್ಲಿ ನಂಬರ್ 1 ಸ್ಥಾನದಿದ್ದಾರೆ. ಅದಕ್ಕೋಸ್ಕರ ಸರಿಯಾಗಿ ಕವರ್ಕೊಂಬಿಟ್ರೆ ಎಲ್ಲ ಕಾನ್ಗಳೆಲ್ಲ ಸೇರಿಬಿಟ್ಟು. ಅದಕ್ಕೋಸ್ಕರ ದಯವಿಟ್ಟು ರಾಕಿ ಬೈಗೆ ಹೇಳೋದು ಒಂದೇ ಒಂದು, ನಾವು ಕೂಡ ಅವ್ರ ಮಕ್ಕೊಂದು 500,000 ಬಿಸಾಕ್ಬಿಡ್ರಿ, ಹತ್ತು ಬಿಡಲ ಅವರು. ಆಮೇಲೆ ಒಳ್ಳೆ ರಿವ್ಯೂನಾರ ಬರೀತಾರೆ. ಅದರ ಅವಶ್ಯಕತೆ, ಒಳ್ಳೆ ರಿವ್ಯೂ ಬರೆಯೋ ಅವಶ್ಯಕತೆಯೂ ಕೂಡ ನನಗಿಲ್ಲ ಅನ್ಕೊಂತೀನಿ. ಯಾಕೆ ಜನ ಸಿನಿಮಾ ಇಷ್ಟ ಆಯ್ತು ಅಂದ್ರೆ ಜನ ನುಕ್ಕೊಂಡು ಹೋಗಿ ನೋಡ್ತಾರೆ. ರುಕ್ಮಿಣಿ ವಸಂತ್ ಅವರು, ನಯನತಾರ ಅವರು ಮತ್ತು ಕೀರಾ ಅಡ್ವಾಣಿ ಅವರು ಸಖತ್ತಾಗಿ ಮಾಡಿದ್ದಾರೆ. ಇನ್ನೂ ಇಬ್ಬರು ಹೀರೋಯಿನ್ ಇದ್ದಾರೆ. ಅವರಿಬ್ಬರು ಹೀರೋಯಿನ್ ಹೆಸರು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳೋಕ್ಕಾಗ್ತಿಲ್ಲ. ಒಬ್ಬೊಬ್ಬರು ಮಾತ್ರ ಸೈಕ್ ಅಂದರೆ ಸೈಕಾಗಿ ಆಗ್ಬಿಟ್ಟಿದ್ದಾರೆ. ಅದ್ರಾಗೂ ಆ ಗನ್ನ ತೆಗೆದು ಬಾಯಿಗಿಡ ಸ್ಟೈಲ್ ಐತಲ್ಲ, ಸೈಕ್ ಅನ್ಕೋಬೇಕು, ಆ ಥರ ಇದೆ. ಅದ್ರಾಗ ಏನೋ ಅಂದರೆ ಇದುವರೆಗೂ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿಲ್ಲ, ಬಾಲಿವುಡ್ಡಲ್ಲೂ ಮಾಡಿಲ್ಲ ಅಂದ್ಕೊತೀನಿ. ಆ ಥರ ಮಾಡಿದ್ದಾರೆ. ಏನಾಗುತ್ತೋ ನೋಡ್ಬೇಕು. ಜನಗಳು ಯಾಕೋ ತುಂಬ ಅಂದರೆ ತುಂಬ ಬೋಲ್ಡಲ್ಲೆಲ್ಲ ಬಿಡ್ತಾವ್ರೆ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ದಲ್ಲೇ ಬಿಡಲ್ಲ. ಆಮೇಲೆ ಅದು ಸೀನ್ಗಳೆಲ್ಲ ಕಮ್ಮಿ ಇರ್ತವೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ? ಟ್ರೈಲರ್ ಇಷ್ಟ ಆಯ್ತು ಇಲ್ವಾ? ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.